ಮತಗಟ್ಟೆಗಳಲ್ಲಿ ಇವಿಎಂ ಕೈ ಕೊಡ್ತಾ ಇದೆ. ಇವಿಎಂ ಕೈ ಕೊಟ್ಟಿದ್ರಿಂದಾಗಿ ಕಾದು ಕುಳಿತಿದ್ದಾರೆ ನಟ ಅನಂತ್ನಾಗ್. ಕುಟುಂಬ ಸಮೇತ ಮತದಾನಕ್ಕೆ ಅಂತ ಆಗಮಿಸಿದ್ರು ಅನಂತ್ನಾಗ್. ಆದ್ರೆ ಇವಿಎಂ ಮಷಿನ್ ಕೈ ಕೊಟ್ಟಿದೆ, ಹೀಗಾಗಿ ಕಾದು ಕುಳಿತಿದ್ದಾರೆ. ಪತ್ನಿ ಗಾಯತ್ರಿ, ಪುತ್ರಿ ಅದಿತಿ ಜೊತೆಗೆ ಆಗಮಿಸಿರುವ ನಟ ಅನಂತ್ನಾಗ್. ಮತಯಂತ್ರ ಕೈ ಕೊಟ್ಟಿದ್ರಿಂದ ಕಾದು ಕುಳಿತಿದೆ ಕುಟುಂಬ. ಬೆಂಗಳೂರಿನ ಮತಗಟ್ಟೆ ಸಂಖ್ಯೆ 59ರಲ್ಲಿ ಈ ಘಟನೆ ನಡೆದಿರೋದು. ಅಶ್ವಥ್ ನಗರದ ಪುಟ್ಟಯ್ಯ ಕಾಂಪೌಂಡ್ನ ಮತಗಟ್ಟೆಯಲ್ಲಿ ಮತಯಂತ್ರ ಕೆಟ್ಟು ಹೋಗಿದೆ. ಹಾಗಾಗಿ ಅನಂತನಾಗ್ ಅವರು ಕಾದು ಕುಳಿತಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಅವರ ಪತ್ನಿ ಹಾಗೆ ಮಗಳ ಜೊತೆಯಲ್ಲಿ ಮತದಾನಕ್ಕೆ ಅಂತ ಬಂದಿದ್ರು. ಮತಗಟ್ಟೆಯಲ್ಲಿ ಇವಿಎಂ ಮಷಿನ್ ಕೈ ಕೊಟ್ಟಿದೆ, ಹೀಗಾಗಿ ಕಾದು ಕುಳಿತಿದ್ದಾರೆ. ಬೆಂಗಳೂರಿನ ಮತಗಟ್ಟೆ ಸಂಖ್ಯೆ 59ರಲ್ಲಿ ನಡೆದಿರೋ ಘಟನೆ ಇದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸ್ವಸ್ತಿಕ್. ಬೆಂಗಳೂರಿನ ಮತಗಟ್ಟೆ ಸಂಖ್ಯೆ 59ರಲ್ಲಿ ಇವಿಎಂ ಮಷಿನ್ ಕೆಟ್ಟೋಗಿದೆ. ಅನಂತ್ನಾಗ್ ಅವರು ವೇಟ್ ಮಾಡ್ತಾ ಇದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ. ಎಷ್ಟೊತ್ತಿಗೆ ಸರಿ ಹೋಗುತ್ತಂತೆ, ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಸ್ವಸ್ತಿಕ್? ಎಸ್, ಪ್ರಗತಿ ಬೆಂಗಳೂರಿನಲ್ಲಿ ಬೆಳಗಿನಿಂದಲೂ ಕೂಡ ಎಲ್ಲ ಕಡೆಯಲ್ಲೂ ಕೂಡ ಒಂದು ರೀತಿಯಲ್ಲಿ ಮತದಾನ ಅನ್ನುವಂಥದ್ದು ಸರಾಗವಾಗಿ ಹೋಗ್ತಾ ಇತ್ತು. ಆದ್ರೆ ಮಧ್ಯಾಹ್ನದ ವೇಳೆಗೆ ಈಗ ಒಂದು 3 ಗಂಟೆ 4 ಗಂಟೆ ಸುಮಾರಿಗೆ ಅಶ್ವಥ್ ನಗರದ ಪುಟ್ಟಯ್ಯ ಕಾಂಪೌಂಡ್ ಅಂಗನವಾಡಿ ಕೇಂದ್ರದ ಮತಗಟ್ಟೆ ಸಂಖ್ಯೆ 59ರಲ್ಲಿ ಅನಂತ್ನಾಗ್ ಅವರು ಕುಟುಂಬ ಸಮೇತರಾಗಿ ಬಂದಿದ್ರು. ಸಾಕಷ್ಟು ಜನ ನಟ ನಟಿಯರು ಬಂದಾಗ್ಲೂ ಕೂಡ ಇವಿಎಂ ಮೆಷಿನ್ಗಳು ಕೈ ಕೊಡುವಂಥದ್ದು ಸಹಜವಾಗಿ ಈ ಪ್ರಕ್ರಿಯೆ ನಡೆಯಲ್ಲ. ಆದ್ರೆ ಅನಂತ್ನಾಗ್ ಬಂದಂತ ಸಂದರ್ಭದಲ್ಲಿ ಕುಟುಂಬ ಸಮೇತವಾಗಿ ಬಂದಿದ್ರು. ಎಲ್ಲರೂ ಕೂಡ ಮೀಡಿಯಾದವರ ಜೊತೆಗೂ ಕೂಡ ಮಾತನಾಡ್ತಾ ಒಳಗಡೆ ಹೋಗ್ತಾರೆ. ಒಳಗಡೆ ಹೋಗಿ ಮತವನ್ನ ಚಲಾಯಿಸಬೇಕು ಅಂದಾಗ ಅಲ್ಲಿ ಮತಯಂತ್ರದಲ್ಲಿ ತಾಂತ್ರಿಕ ಸಮಸ್ಯೆ ಇರುವಂತದ್ದು ಕಾಡುತ್ತೆ. ಆನಂತರ ಅವರನ್ನ ಅಲ್ಲಿರುವಂತಹ ಸಿಬ್ಬಂದಿ ಸದ್ಯಕ್ಕೆ ಒಂದಿಷ್ಟು ಸಮಯಗಳ ಕಾಲ ಕುಳಿತುಕೊಳ್ಳುವಂತ ಸೂಚನೆಯನ್ನು ನೋಡ್ತಾರೆ. ಸದ್ಯಕ್ಕೆ ಯಾವುದೇ ರೀತಿಯಲ್ಲಿ ಇನ್ನೂ ಕೂಡ ತಾಂತ್ರಿಕ ಸಮಸ್ಯೆ ಬಗೆಹರಿಯದ ಹಿನ್ನೆಲೆಯಲ್ಲಿ ಅನಂತ್ನಾಗ್ ಅವರು ಇನ್ನೂ ಕೂಡ ಕಾಯ್ತಾ ಇರುವಂತಹ ದೃಶ್ಯಗಳು ಸದ್ಯಕ್ಕೆ ಅಶ್ವಥ್ ನಗರದ ಪುಟ್ಟಯ್ಯ ಕಾಂಪೌಂಡ್ ಅಂಗನವಾಡಿ ಮತಗಟ್ಟೆ ಕೇಂದ್ರದಲ್ಲಿ ಸದ್ಯಕ್ಕೆ ಕಂಡು ಬರ್ತಾ ಇರುವಂತದ್ದು. ಇನ್ನೂ ಕೂಡ ಮತಗಟ್ಟ ಸಿಬ್ಬಂದಿಗಳು ಅದರ ಬಗ್ಗೆ ಕ್ಲಾರಿಫಿಕೇಶನ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ. ತಾಂತ್ರಿಕ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಮತಗಟ್ಟೆ ಅಧಿಕಾರಿಗಳು ಕೂಡ ಅಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಆದ್ರೆ ಏನಾಗಿದೆ, ಯಾವ್ದು ನಿರ್ದಿಷ್ಟವಾದಂತಹ ತಾಂತ್ರಿಕ ಸಮಸ್ಯೆ ಯಾವುದು ಅನ್ನುವಂಥದ್ದು ಕೂಡ ಇನ್ನು ಕೂಡ ಅಲ್ಲಿರುವಂತಹ ಒಂದಿಷ್ಟು ಜನರಿಗೆ ಕ್ಲಾರಿಫಿಕೇಶನ್ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಈಗ ಸದ್ಯಕ್ಕೆ ಮತದಾನ ಪ್ರಕ್ರಿಯೆಯನ್ನು ಎಲ್ರಿಗೂ ಕೂಡ ಅನಂತ್ನಾಗ್ ಅಂತಲ್ಲ, ಅಲ್ಲಿ ಬಂದಿರುವಂತಹ ಇತರರು ಕೂಡ ಕಾಯುವಂತಹ ಸ್ಥಿತಿ ಸದ್ಯಕ್ಕೆ ನಿರ್ಮಾಣವಾಗಿರುವಂತದ್ದು. ಪ್ರಗತಿ, ಸ್ವಸ್ತಿಕ್ ಎಷ್ಟು ಜನ ಇದ್ದಾರೆ? ತುಂಬಾ ಜನ ಇದ್ದಾರೆ ಅಲ್ಲಿ ಮತದಾನಕ್ಕೆ ಬಂದವರು? ಜನ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಬೆಳಗಿನಿಂದಲೂ ಕೂಡ ಸಾಕಷ್ಟು ಜನ ಈ ಒಂದು ಮತಯಂತ್ರದ ಕೇಂದ್ರಕ್ಕೆ ಬಂದಿದ್ರು, ಮತಗಟ್ಟೆಗೆ ಬಂದಿದ್ರು. ಆದ್ರೆ ಈಗ ಮಧ್ಯಾಹ್ನದ ವೇಳೆ ಆಗಿರೋದ್ರಿಂದಾಗಿ ಬೆಳಗ್ಗೆ ಇದ್ದಷ್ಟು ಸಂಖ್ಯೆ ಇಲ್ಲದಿದ್ರು ಕೂಡ 50ರಿಂದ 60 ಜನರಷ್ಟು ಈಗ ಮತಗಟ್ಟೆಯಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಬರ್ತಾ ಇರುವಂತಹ ಜನ ಎಲ್ಲ ಕ್ಯೂನಲ್ಲೇ ನಿಲ್ಲೋದ್ರಿಂದಾಗಿ ಜನಸಂಖ್ಯೆ ಹೆಚ್ಚುತ್ತಾನೆ ಇದೆ, ಮತದಾರರ ಸಂಖ್ಯೆ ಹೆಚ್ಚುತ್ತಾನೆ ಇದೆ. ಇದರ ಬಗ್ಗೆ ಈಗಾಗಲೇ ಈಗ ಅಪಸ್ವರಗಳು ಕೂಡ ಹೇಳ್ತಾ ಇದೆ. ಯಾಕಂತ ಹೇಳಿದ್ರೆ ಸಮಯದ ಅಭಾವ ಇರೋದ್ರಿಂದಾಗಿ ಮುಂದೆ ಏನ್ ಮಾಡ್ತಾರೆ, ಸಮಯವನ್ನ ಎಕ್ಸ್ಟೆಂಡ್ ಮಾಡ್ತಾರಾ, ಇವರೆಲ್ಲರಿಗೂ ಕೂಡ ವೋಟಿಂಗ್ ಅವಕಾಶ ಕೊಡ್ತಾರಾ? ಯಾಕಂತ ಹೇಳಿದ್ರೆ ನಮಗೆ ಗೊತ್ತಿದೆ 6 ಗಂಟೆಗೆ ಏನ್ ಕ್ಲೋಸ್ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಯಾರಾದ್ರೂ ವೋಟಿಂಗ್ ಅವಕಾಶ ಸಿಗ್ಲಿಲ್ಲ ಅಂತ ಹೇಳಿ ಲಾಸ್ಟ್ ಮೂಮೆಂಟ್ ಬಂದವರಿಗೆ ಚಾನ್ಸ್ ಕೊಡ್ತಾರಾ? ಈ ರೀತಿಯಾಗಿ ಕೂಡ ಸದ್ಯಕ್ಕೆ ಚರ್ಚೆ ನಡೀತಾ ಇರುವಂತದ್ದು. ಪ್ರಗತಿ, ಸ್ವಸ್ತಿಕ್, ಈಗ ಇವಿಎಂ ಮಷಿನ್ ಹಾಳಾದಂತ ಸಂದರ್ಭದಲ್ಲಿ ಸುಮ್ಮನೆ ಟೈಮ್ ವೇಸ್ಟ್ ಆಗ್ತಾ ಇದೆ ಖಂಡಿತ. ಹಾಗಾಗಿ ಅಲ್ಲಿ ಜನ ಏನ್ ಹೇಳ್ತಾ ಇದ್ದಾರೆ ಹಾಗಾದ್ರೆ? ಸದ್ಯಕ್ಕೆ ಜನ ಅದನ್ನೇ ಕೇಳ್ತಾ ಇರುವಂತದ್ದು. ಪ್ರಗತಿ, ಅಂದ್ರೆ ಈಗ ಇವಿಎಂ ಮಿಷಿನ್ ಕೈ ಕೊಟ್ಟಿರೋದ್ರಿಂದಾಗಿ ಈ ಒಂದು ಸಮಯದ ಅಭಾವ ಏನು ಸೃಷ್ಟಿಯಾಗಿದೆ, ಈ ಸಮಯದ ಅಭಾವ ಸೃಷ್ಟಿಯಾದಂತಹ ಹಿನ್ನೆಲೆಯಲ್ಲಿ ಈ ಸಮಯವನ್ನ, ಹೆಚ್ಚುವರಿ ಸಮಯವನ್ನ ವೋಟಿಂಗ್ ಅವಕಾಶವನ್ನ ಕೊಡ್ತಾರ? ಅಂದ್ರೆ ನಾವು ಈ ಹಿಂದೆ ಕೂಡ ಸಾಕಷ್ಟು ಸಲ ನೋಡಿದ್ದೀವಿ. ಈ ತರದ ಕೈ ಕೊಟ್ಟಂತಹ ಸಂದರ್ಭದಲ್ಲಿ, ಮತಯಂತ್ರಗಳು ಕೈ ಕೊಟ್ಟಂತಹ ಸಂದರ್ಭದಲ್ಲಿ ಈ ಅವಕಾಶವನ್ನ, ಅಂದ್ರೆ ಈ ಟೈಮ್ ಅನ್ನ ವಿಸ್ತರಣೆ ಮಾಡಿರುವಂತಹ ಅವಕಾಶದ ಟೈಮ್ ಅನ್ನ ನಾವು ನೋಡಿದ್ವಿ. ಸಾಕಷ್ಟು ಕಡೆಗಳಲ್ಲಿ ಟೈಮ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ರು. ಆದ್ರೆ ಈಗ ಈ ಟೈಮ್ ಎಕ್ಸ್ಟೆಂಡ್ ಮಾಡುವಂತ ಪ್ರಕ್ರಿಯೆಯನ್ನು ನಡೀತಾರ, ಅಥವಾ ಇದನ್ನು ಬೇಗ ಆದಷ್ಟು ಶೀಘ್ರವಾಗಿ ಮತಗಟ್ಟೆ ಯಂತ್ರವನ್ನ ಸರಿಪಡಿಸಿ ಮತಯಂತ್ರವನ್ನ ಚಲಾವಣೆಗೆ ಅವಕಾಶವನ್ನು ಕೊಡ್ತಾರಾ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ಪ್ರಶ್ನೆ. ಸಾರ್ವಜನಿಕರು ಕೂಡ ಆ ಕುರಿತು ಪ್ರಶ್ನೆ ಕಾಡ್ತಾ ಇದೆ. ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.